सूर्यमातनोति तदनुत्थानं विदर्ते संख्याप्तिकलहानि साधनगणतिश्रुतिः व्यञ्जयन् स्वापं प्रापयति श्रमापरतै अल्पावसाने च यः तं देवं पितरं पतिं गुरुतं वन्दे रमावतं नमः श्रीमन् मध्वप्रदेशसदृशं नो जगति परिहृतभवपाशः पातु मां पार्वतीशः हरे ನಮ್ಮ ದೇಶದ ಭಾರತ ದೇಶದ ಸಂಪನ್ಮೂಲಗಳಲ್ಲಿ ಶ್ರೇಷ್ಠವಾಗಿರುವಂತಹ ಅಸದೃಶವಾಗಿರುವ ಸಂಜೀವಿನಿ ಅಂತನಿಸಿರುವಂತಹ ಸಂಪನ್ಮೂಲಗಳು ಅಂದರೆ ನದಿ ಮತ್ತು ನದಿಗಳು. ಅದಕ್ಕೆ ನಾವು ಎಲ್ಲ ಭಾರತೀಯರು ವಿಶೇಷವಾಗಿ ಸಾಧನೆಯ ಪಥದಲ್ಲಿರುವಂತಹ ಸಮಸ್ತ ಜ್ಞಾನಿಗಳು ಕೂಡ ಮತ್ತು ಎಲ್ಲ ಭಕ್ತರು ನಿತ್ಯವೂ ಸ್ನಾನ ಮಾಡುವ ಸಮಯದಲ್ಲಿ ನದಿಗಳನ್ನು ನೆನಪಿಸಿಕೊಂಡು ನದಿಗಳನ್ನು ಸ್ಮರಣೆ ಮಾಡಿಕೊಂಡು ಸ್ನಾನ ಮಾಡುವ ಒಂದು ಕಾರ್ಯಕ್ರಮ ಇತ್ತು. ಅಂದರೆ ನಮ್ಮ ಹಿರಿಯರು ಹಾಕಿಕೊಟ್ಟ ಪದ್ಧತಿ, ಸ್ನಾನ ಮಾಡುವಾಗ ನದಿಗಳನ್ನು ನೆನಪಿಸಿಕೊಂಡು ಸ್ನಾನ ಮಾಡಿದರೆ ಗಂಗಾದಿ ನದಿಗಳಲ್ಲಿ ಸ್ನಾನ ಮಾಡಿದ ಫಲ ಅದು ಬರ್ತದೆ. ಈ ನದಿಗಳಲ್ಲಿ ಶ್ರೇಷ್ಠವಾಗಿರುವಂತಹದ್ದು, ಆ ನದಿಗಳ ಸಾಲಿನಲ್ಲಿ ಶ್ರೇಷ್ಠವಾದಂತಹ ನದಿ ಸಿಂಧೂ ನದಿ. ನಾವು ನಿತ್ಯ ಹೇಳುವಾಗ ಮುಂಜಾನೆಯ ಸಮಯದಲ್ಲಿ ಸ್ನಾನದ ಸಮಯದಲ್ಲಿ ಹೇಳುವಾಗ ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು ಅಂತ ಆ ಶ್ಲೋಕವನ್ನು ಹೇಳುವಾಗ ಅಲ್ಲಿ ಸಿಂಧೂ ನದಿಯ ಉಲ್ಲೇಖವಿದೆ. ಇನ್ನು ರಾಜರಾಜೇಶ್ವರ ತೀರ್ಥರು ರಚನೆ ಮಾಡಿದ ಮಂಗಲಾಷ್ಟಕದಲ್ಲಿ ಗಂಗಾ ಸಿಂಧು ಸರಸ್ವತಿ ಚ ಯಮುನಾ ಗೋದಾವರಿ ನರ್ಮದಾ ಕೃಷ್ಣ ಭೀಮರತಿ ಚ ಫಲ್ಗುಸರಯು ಶ್ರೀಗಂಡಕಿ ಗೋಮತಿ ಕಾವೇರಿ ಕಪಿಲಾ ಪ್ರಯಾಗ ವಿನುತ ನೇತ್ರಾವತಿ ಇತ್ಯಾದಯಃ ನದ್ಯಶ್ರೀ ಹರಿಪಾದ ಪಂಕಜ ಭುವಃ ಕುರ್ವಂತು ನೋ ಮಂಗಲಂ ಅಂತ ಪ್ರಮುಖವಾದ ನದಿಗಳನ್ನು ಇಲ್ಲಿ ಅವರು ಚಿಂತನೆ ಮಾಡಿದ್ದಾರೆ. ಅಂದರೆ ಈ ನದಿಗಳನ್ನು ನೆನಪಿಸಿಕೊಳ್ಳುವಾಗ ಗಂಗೆಯ ನಂತರದಲ್ಲಿ ಗಂಗಾ ಸಿಂಧು ಸಿಂಧು ಅಂತಲೇ ಹೇಳ್ತಾರೆ. ಆದ್ದರಿಂದ ಈ ಶ್ಲೋಕಗಳಲ್ಲಿ, ಪುರಾಣಗಳಲ್ಲಿ ಮತ್ತು ಅನೇಕ ಶ್ರುತಿ ಸ್ಮೃತಿಗಳಲ್ಲಿ ಸಿಂಧೂ ನದಿಯ ಬಗ್ಗೆ ಉಲ್ಲೇಖ ಬರ್ತದೆ. ವಿಶೇಷ ಅಂದರೆ ಉಪನಿಷತ್ತಿನಲ್ಲಿಯೂ ಕೂಡ ಸಿಂಧೂ ನದಿಯ ಬಗ್ಗೆ ಉಲ್ಲೇಖ. ಯಾವುದಂದರೆ ಮುಂಡಕೋಪನಿಷತ್ತು ಅಂತ. ಮುಂಡಕೋಪನಿಷತ್ತಿನಲ್ಲಿ ಸಿಂಧೂ ನದಿಯ ಬಗ್ಗೆ ಉಲ್ಲೇಖ. ಹೇಗೆ ಸರಸ್ವತಿ ನದಿಯನ್ನು ವರ್ಣಿಸುವ, ಸರಸ್ವತಿ ಚಿಂತನೆಯನ್ನು ನಡೆಸುವ ಸರಸ್ವತಿ ಸೂಕ್ತವೇ ಹೇಗೆ ಇದೆ, ಹಾಗೆ ಸಿಂಧುವಿನ ಬಗ್ಗೆ ಉಪನಿಷತ್ತು ತಿಳಿಸಿದೆ. ಆದರೆ ಬ್ರಿಟಿಷರಿಗೆ ಸಿಂಧು ಅಂತ ಹೇಳಲಿಕ್ಕೆ ಆಗದೆ, ಆ ಉಚ್ಚಾರವನ್ನು ಮಾಡಲಿಕ್ಕೆ ಆಗದೆ ಅವರು ಅಪಭ್ರಂಶವಾಗಿ ಇಂಡಸ್ ಅಂತ ಹೇಳಿದರು. ಇಂಡಸ್ಸಿನಿಂದ ನಮ್ಮ ದೇಶ ಏನಾಯಿತು, ಅದು ಹೆಸರು ಅಪಭ್ರಂಶವಾಯಿತು. ಏನಾಯಿತು, ಇಂಡಿಯಾ ಅಂತ. ಅಂದರೆ ನಮಗೆ, ನಮ್ಮ ಭಾರತಕ್ಕೆ, ಭಾರತೀಯರಿಗೆ ಮೂಲ ಸ್ಥಾನ, ಮೂಲ ನಾಗರಿಕತೆ ಯಾವುದು ಅಂದರೆ ಸಿಂಧೂ ನಾಗರಿಕತೆ. ಹಾಗಾಗಿ ಸಿಂಧೂ ನಾಗರಿಕತೆ ಉಳ್ಳವರು ನಾವಾದ್ದರಿಂದ ನಾವೆಲ್ಲರೂ ಸಿಂಧುಗಳು, ಜ್ಞಾನ ಸಿಂಧುಗಳು, ಆಧ್ಯಾತ್ಮ ಸಿಂಧುಗಳು, ವಿಜ್ಞಾನ ಸಿಂಧುಗಳು, ಭಕ್ತಿ ಸಿಂಧುಗಳು ಅಂತ ನಮ್ಮ ಭಾರತೀಯರನ್ನು ಹೇಳುವಂತಹದ್ದು. ಅದು ಸಿಂಧು ಹೋಗಿ ಏನಾಯಿತು, ಹಿಂದೂ ಅಂತ. ಅದರಿಂದ
ಆದರೆ ನಮಗೆ ದುಃಖದ ಸಂಗತಿ ಅಂದರೆ ಸುಂದರವಾದ ಹೆಸರು ಇರುವ ಸಿಂಧೂ ನದಿಯನ್ನು ನಾವು ಇವತ್ತು ಇಂಗ್ಲಿಷ್ ವ್ಯಾಮೋಹದಿಂದ ಇಂಡಸ್ ಅಂತ ಹೇಳುವಂತಹದ್ದು, ಮತ್ತು ಆ ಸುಂದರವಾದ ಪರಿಸರವನ್ನು ಇಂಡಸ್ ವ್ಯಾಲಿ ಅಂತ ಕರೆಯುವಂತಹದ್ದು ಏನಿದೆ, ಇದು ನಿಜವಾಗಿಯೂ ಕೂಡ ಅದು ದುರಂತ, ದುಃಖದ ಸಂಗತಿ. ಆದ್ದರಿಂದಲೇ ಇಂದಿನ ದಿನಗಳಲ್ಲಿ ಏನಾಗಿಬಿಟ್ಟಿದೆ ಅಂದರೆ, ಸಿಂಧೂ ನದಿಯ ನೀರು ನಮ್ಮ ಭಾರತಕ್ಕೆ ಮಾತ್ರ ಸೇರುವಂಥ, ನಮ್ಮ ದೇಶಕ್ಕೆ ಮಾತ್ರ ಸೇರುತ್ತೆ. ಕಾಶ್ಮೀರವೂ ನಮ್ಮದು, ಸಿಂಧೂ ನದಿಯೂ ನಮ್ಮದು. ಅಷ್ಟೇ ಅಲ್ಲ, ಅವರು ಇನ್ನೂ ಒಂದೇ ತಿಳಿದುಕೊಳ್ಳುವ ವಿಷಯ ಅಂದರೆ ಪಾಕಿಸ್ತಾನವೂ ನಮ್ಮದು, ಅಫಘಾನಿಸ್ತಾನವೂ ನಮ್ಮದು. ಮಹಾಭಾರತದ ಒಂದು ಭಾರತ ದೇಶದ ಒಂದು ನೀಲನಕ್ಷೆಯನ್ನು ನಾವು ನೋಡಿಬಿಟ್ರೆ ಅಫಘಾನಿಸ್ತಾನ, ಪಾಕಿಸ್ತಾನ, ಬಲೂಚಿಸ್ತಾನ ಇವೆಲ್ಲ ಏನಿದೆ ಪ್ರಾಯ ಏಷ್ಯಾ ಖಂಡದ ಏನೇನು ದೇಶಗಳು ಆ ಖಂಡದಲ್ಲಿ ಬರುವ ದೇಶಗಳು ಅಂತನಿಸಿಕೊಂಡಿವೆ, ಅವೆಲ್ಲವೂ ಕೂಡ ಭಾರತದ ಮಡಿಲಿಗೆ ಸೇರುವಂತಹ ದೇಶಗಳು. ಆದ್ದರಿಂದ ನಾವು ಸಿಂಧೂ ನದಿ ನಮ್ಮದು ಅಂತ ಅವರೇನು ಹೇಳ್ತಾರೆ, ಅದಕ್ಕಿಂತಲೂ ಕೂಡ ಪಾಕಿಸ್ತಾನವೇ ನಮ್ಮದಾದ್ದರಿಂದ ನಮ್ಮ ಆಶ್ರಯದಲ್ಲಿ ನೀವಿದ್ದೀರಿ ಅಂತ ನಾವು ಅವರಿಗೆ ಹೇಳುವಂಥದ್ದು. ಹಿಂದಿನ ದಿನಗಳಲ್ಲಿ ನಮ್ಮ ಮಹಾಭಾರತದಲ್ಲಿ ಎಲ್ಲ ದೇಶಗಳ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ. ಗಾಂಧಾರಿಯಲ್ಲಿಂದ ಬಂದು ಧೃತರಾಷ್ಟ್ರನ ಕೈಯನ್ನು ಹಿಡಿದ, ಧೃತರಾಷ್ಟ್ರನ ವಿವಾಹವನ್ನು ಮಾಡಿಕೊಂಡ ಗಾಂಧಾರಿ ಎಲ್ಲಿಂದ ಬಂದು, ಅವಳ ದೇಶ ಯಾವುದು ಅಂದರೆ ಗಾಂಧಾರ. ಗಾಂಧಾರ ಅಂದರೆ ಯಾವುದು? ಕಂದಹಾರ. ಕಂದಹಾರ ಅಂದರೆ ಯಾವುದು? ಅಫಘಾನಿಸ್ತಾನ. ಅಂದರೆ ಗಾಂಧಾರಿಯ ತವರು ಭೂಮಿ, ಗಾಂಧಾರಿಯ ತವರು ಮನೆ ಯಾವುದು? ಅಫಘಾನಿಸ್ತಾನ. ಅಫಘಾನಿಸ್ತಾನದ ಹುಡುಗಿಯನ್ನ, ಗಾಂಧಾರಿಯನ್ನ ನಮ್ಮ ದೇಶದ, ಭಾರತ ದೇಶದ ಧೃತರಾಷ್ಟ್ರ ಏನು ಮಾಡಿಕೊಂಡಿದ್ದಾನೆ? ಲಗ್ನವನ್ನು ಮಾಡಿಕೊಂಡಿದ್ದಾನೆ. ಹಾಗಾಗಿ ಇದು ಇಂಟರ್ನ್ಯಾಷನಲ್ ಮ್ಯಾರೇಜ್, ಅಂತಾರಾಷ್ಟ್ರೀಯ ವಿವಾಹ ಅಂತ ನಾವು ಕರೆಯುವಂತಹದ್ದು. ಹೀಗೆ ಇನ್ನು ನಮ್ಮ ರಾಮನ ಮಕ್ಕಳು ಕುಶ ಮತ್ತು ಲವ. ಕುಶಲವರು ಕೂಡ, ಕುಶ ಮಥುರಾ ನಗರಿಯನ್ನು ನಿರ್ಮಾಣ ಮಾಡಿದರೆ, ಲವ ಪಾಕಿಸ್ತಾನದ ಪರಿಸರದಲ್ಲಿ ಒಂದು ನಗರಿಯನ್ನು ನಿರ್ಮಾಣ ಮಾಡ್ತಾನೆ, ಅದೇ ಲವಪುರ ಅಂತಾಯಿತು. ಆ ಲವಪುರ ಇವತ್ತು ಲಾಹೋರ ಅಂತ ಅನಿಸ್ತದೆ. ಪಾಕಿಸ್ತಾನದ ಲಾಹೋರ್ ಅದು ರಾಮನ ಸುತ ನಿರ್ಮಾಣ ಮಾಡಿದ ಲವ, ಅವನು ನಿರ್ಮಾಣ ಮಾಡಿದಂತಹ ನಗರಿ ಇಂದು ಪಾಕಿಸ್ತಾನದಲ್ಲಿ ಇದೆ. ಮತ್ತು ಇದನ್ನೆಲ್ಲ ನಾವು ಚಿಂತನೆ ಮಾಡಿದರೆ ಇದು ಪಾಕಿಸ್ತಾನ ಸಂಪೂರ್ಣವಾಗಿ ಯಾವ್ದಾಗ್ತದೆ? ಸಪ್ರೇಟ್ ಅಲ್ಲ, ಪ್ರತ್ಯೇಕ ಅಲ್ಲ, ನಮ್ಮ ದೇಶದೇ. ಕಾಶ್ಮೀರ ಒಂದು ಭಾಗ ಹೇಗೋ, ಕನ್ಯಾಕುಮಾರಿ ಭಾರತ ದೇಶದ ಪಾದ ಕಮಲ ಎನಿಸಿದರೆ, ಕಾಶ್ಮೀರ ನಮ್ಮ ಭಾರತಾಂಬೆಯ ಶಿರೋರತ್ನ, ಶಿರಸ್ಸಿನ ಆಭರಣ. ಹೀಗೆ ಇವೆಲ್ಲವೂ ಕೂಡ ಹೇಗೆ ನಮ್ಮ ದೇಶದ ಅಂಗಗಳು ಅಂತ ಎನಿಸ್ತಾವೆ, ಹಾಗೆ ಅವೆಲ್ಲವೂ ಕೂಡ ಪಾಕಿಸ್ತಾನವೇ ಮೊದಲಾದ ಎಲ್ಲ ದೇಶಗಳು ನಮ್ಮ ಭಾರತ ದೇಶದ ಅಂಗೋಪಾಂಗಗಳಾಗಿವೆ ಅಂತ ಭಾವಿಸಿಕೊಂಡ್ರೆ, ಇವತ್ತು ಅಲ್ಲಿರುವಂತಹ ಎಲ್ಲರೂ ಜನರು ಏನು ಮಾಡಬೇಕು? ಮುಂಜಾನೆಯ ಸಮಯದಲ್ಲಿ ಭಾರತ ದೇಶವನ್ನು, ಭಾರತೀಯ ಸಂಸ್ಕೃತಿಯನ್ನು ನೆನಪಿಸಿಕೊಂಡೇ ಉಪಜೀವನ ಮಾಡಬೇಕು. ಮತ್ತು ಅವರೆಲ್ಲರೂ ಕೂಡ ಭಾರತ ದೇಶಕ್ಕೆ ಏನು ಮಾಡಬೇಕು? ನಿತ್ಯ ಧನ್ಯವಾದವನ್ನು ಹೇಳಬೇಕು ಹೊರತು ರಕ್ತವನ್ನು ಹರಿಸ್ತೇನೆ ಅಂತ ಹೇಳ್ಬೋದು. ರಕ್ತವನ್ನು ಹರಿಸ್ತೇನೆ ಅಂತ ಹೇಳಿದರೆ ಆಗ ಮತ್ತೆ ಇಲ್ಲಿ ಜಲತರ್ಪಣ, ಅದೇ ಸಿಂಧೂ ನದಿಯ ನೀರಿನಿಂದಲೇ ಜಲತರ್ಪಣವನ್ನು ಕೊಡುವಂಥ ಪ್ರಸಂಗ ಬರ್ತದೆ ಅವರೆಲ್ಲರಿಗೂ. ಆದ್ದರಿಂದ ಸಿಂಧೂ ನದಿ ಬಹಳ ಸುಂದರವಾಗಿರುವಂಥದ್ದು, ಅದರ ಬಗ್ಗೆ ಬಹಳ ಸುಂದರವಾಗಿ ವರ್ಣನೆ ಮಾಡ್ತದೆ ಉಪನಿಷತ್ತು. ನಾನು ಕಳೆದ 2 ವರ್ಷಗಳ ಹಿಂದೆ ಇದೇ ಸಮಯದಲ್ಲಿ ಹೋಗಿದ್ದೆ, ಸೆಪ್ಟೆಂಬರ್ ಟೈಮಲ್ಲಿ ಹೋಗಿದ್ದೆ. ಈಗ ಏಪ್ರಿಲ್ ಇಲ್ಲ, ಸೆಪ್ಟೆಂಬರ್ ಟೈಮಲ್ಲಿ ಭಾಳ ಒಳ್ಳೆಯ ವಾತಾವರಣ ಇರ್ತದೆ, ಭಾಳ ಚೆನ್ನಾಗಿರ್ತದೆ. ಲೇಹ ಲಡಾಖ್ ಸಮೀಪದಲ್ಲಿ ಸಿಂಧೂ ನದಿ ಹರಿಯುತ್ತದೆ. ಸಿಂಧೂ ಮತ್ತು ಝಂಸ್ಕರ್ ಎಂಬ ನದಿಗಳ ಸಂಗಮ ಆಗ್ತದೆ. ಅದು ಶ್ರೀನಗರಕ್ಕೆ ಹೋಗುವಂತಹ ಹೆದ್ದಾರಿ, ರಾಷ್ಟ್ರೀಯ ಒಂದು ಏನೋ ಹೆದ್ದಾರಿ, ಅದು ನ್ಯಾಷನಲ್ ಹೈವೇ.
ಅಲ್ಲಿ ಸಿಂಧೂ ನದಿ ಇಷ್ಟು ಸುಂದರವಾಗಿ ಹರಿದು ಬರ್ತದೆ. ಪ್ರಶಾಂತವಾದ ವಾತಾವರಣ, ಹಿಮಾಲಯ, ಅದನ್ನೆಲ್ಲ ನೋಡುವಾಗ ನಮ್ಮ ದೇಶದಲ್ಲಿ ಹುಟ್ಟಿದ ನಾವು ಎಷ್ಟು ಪುಣ್ಯವಂತರು, ಎಷ್ಟು ಧನ್ಯರು ನಾವು ಅಂತ ಒಂದು ಭಾವನ ನಮಗೆ ಬರ್ತದೆ. ಹಾಗಾಗಿ ಎಲ್ಲ ನದಿಗಳಿಂದ, ಎಲ್ಲ ಪರ್ವತಗಳಿಂದ, ಮತ್ತು ಜೊತೆಗೆ ಇಲ್ಲಿರುವ ಆಧ್ಯಾತ್ಮದಿಂದ, ಇಲ್ಲಿರುವ ಸಂಸ್ಕೃತಿಯಿಂದ ನಮಗೆ ಧನ್ಯತಾಭಾವ ಅದು ಬರ್ತದೆ. ಅದರಿಂದ ಯುದ್ಧ ಮಾಡುವುದರಲ್ಲಿ ಅರ್ಥ ಇಲ್ಲ. ಆದರೆ ನಾವು ಏನು ದೇವರು ಕೊಟ್ಟಿದ್ದಾನೆ ದೇಶಕ್ಕೆ, ಆ ದೇಶದಿಂದ ಸ್ವೀಕಾರ ಮಾಡಿದವರು ಏನಿದ್ದಾರೆ ಅವರೆಲ್ಲರೂ ಕೂಡ ಶರಣಾಗತರಾಗಿ ಬಂದು ನಾವು ನಿಮಗೆ ಭಾರತ ದೇಶಕ್ಕೆ ಧನ್ಯವಾದವನ್ನು ಹೇಳ್ತೇವೆ ಅಂತ ಹೇಳಿಬಿಟ್ರೆ ಅದೇ ನಿಜವಾದ ಒಂದು ಅವರು ಮಾಡುವ ದೊಡ್ಡ ಸೇವೆ. ಅದು ಬಹಳ ಕಷ್ಟ, ಅದು ಸಾಧ್ಯವಿಲ್ಲದ ಮಾತು. ಯಾಕೆಂದರೆ ಜರಾಸಂಧನ ಶಿಷ್ಯ ಏನು ಕಾಲಯವನ ಅಂತ ಇದ್ದಾನೆ, ಅವನೇ ಒಂದು ಅವನಿಂದ ಒಂದು ನದಿಯೇ ಹರಿತು ಅಂತ ಹೇಳ್ತಾರೆ ಮಧ್ವಾಚಾರ್ಯ. ಯಾವ ನದಿ? ಅವನು ತಂದಿರುವ ಲಕ್ಷ 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 ಕೋಟಿ ಕೋಟಿ ಸೇನೆಯ ಸೈನಿಕರ ಪದಾತಿಗಳ, ಕುದುರೆಗಳ, ಗಜಗಳ, ಆನೆಗಳ ಒಂದು ಮೂತ್ರ ಮಲ ಹರಿಯಿತು. ಆ ಮೂತ್ರದ್ದೇ ಒಂದು ನದಿ ಹರಿಯಿತು. ಆ ನದಿ ಇಂದಿಗೂ ಹರಿತಾ ಇದೆ ಅಂತ ಮಧ್ವಾಚಾರ್ಯರು ಹೇಳ್ತಾರೆ. ಶಕೃನ್ ನದಿ ಅಂತ ಆಚಾರ್ಯರು ಹೇಳ್ತಾರೆ. ಆತ್ಮನಿರ್ಣಯದಲ್ಲಿ ಅದನ್ನು ಉಲ್ಲೇಖ ಮಾಡಿದ್ದಾರೆ. ಅದು ಶಕೃನ್ ನದಿ ಅಂತ ಹೇಳಿದ್ದಾರೆ. ಆದರೆ ಪ್ರಾಯ ಅದು ಸತ್ಲಜ್ ಅಂತ ನಾವು ಅಂದುಕೊಂಡಿದ್ದೇವೆ. ಅದು ಸಂಶೋಧನೆ ಮಾಡುವಾಗ ಆ ಶಕೃನ್ ನದಿಯೇ ಈಗಿನ ಸತ್ಲಜ್ ಅಂತ. ಸತ್ಲಜ್ ನದಿಯಲ್ಲಿ ಸ್ನಾನ ಮಾಡಿದರೆ ಅವರು ಜರಾಸಂಧನ ಶಿಷ್ಯ ಕಾಲಯವನ ಹರಿಸಿದ, ಅವನ ಕುದುರೆಗಳು ಹರಿಸಿದ ಮೂತ್ರದ ನದಿಯಲ್ಲಿ ಸ್ನಾನ ಮಾಡಿದ ಹಾಗೆ ಇರ್ತದೆ. ಆದರೆ ದೇವರ ಅನುಗ್ರಹದಿಂದ ಆ ನೀರು ಇವತ್ತು ಸ್ವೀಟ್ ಆಗಿ ಮಧುರವಾಗಿ ಸತ್ಲಜ್, ರಾವಿ, ಬಿಯಾಸ್ ಇವೆಲ್ಲವೂ ಕೂಡ ಸಿಂಧೂ ನದಿಗಳ ಉಪನದಿಗಳು. ಈ ಕೆಲವು ಉಪನದಿಗಳು ನಮಗೆ ಬರ್ತದೆ. ಮೂಲ ಸಿಂಧೂವಿನ ಮುಖ್ಯ ಭಾಗ ಪಾಕಿಸ್ತಾನಕ್ಕೆ ಹೋಗ್ತದೆ. ಆದರೆ ಅದನ್ನು ಕೂಡ ಇವತ್ತು ನಿಯಂತ್ರಣ ಮಾಡಿ ಆ ಸಿಂಧೂ ಸಂಪೂರ್ಣವಾಗಿ ನಮ್ಮ ದೇಶಕ್ಕೆ ಇರಬೇಕು ಅಂತ ಎಲ್ಲರೂ ಚಿಂತನೆ ಮಾಡ್ತಾ ಇದ್ದಾರೆ. ಹಾಗಾಗಿ ನಮಗೇನೋ ಅವರಿಗೆ ಕೊಡಬಾರದು ಅಂತೇನಿಲ್ಲ. ಅದರ ಉಪದ್ರವ ಮಾಡಿದರೆ, ಧಾರ್ಮಿಕವಾಗಿ ಯುದ್ಧವನ್ನು ಮಾಡಿದರೆ, ನಮ್ಮ ಭಾರತೀಯ ಸಂಸ್ಕೃತಿಗೆ, ಸನಾತನ ಧರ್ಮಕ್ಕೆ ಮತ್ತು ಪ್ರಜೆಗಳಿಗೆ ಅವರು ಪೀಡೆಯನ್ನು ಮಾಡಿದರೆ, ತೊಂದರೆಯನ್ನು ಕೊಟ್ಟರೆ ಒಂದು ಹನಿಯನ್ನು ಕೂಡ ಕೊಡುವುದಿಲ್ಲ ಅನ್ನುವ ಮಾತೇನಿದೆ ಅದು ನಿಜವಾಗಿಯೂ ಕೂಡ ಸತ್ಯ ಅಂತ ಆಗ್ತದೆ. ಎಲ್ಲ ಭಾರತೀಯರಿಗೂ ಅದು ಇಷ್ಟ ಆಗ್ತದೆ. ಹಾಗಾಗಿ ಸಿಂಧೂ ನದಿಯ ನಾಗರಿಕತೆ ನಮ್ಮದು. ಅದಕ್ಕೆ ನಾನು ಇವತ್ತು ಯಾಕೆ ಹೇಳಿದೆ ಅಂದರೆ ಆ ಸಿಂಧೂ ನದಿಯ ಬಗ್ಗೆನೇ ನಿತ್ಯ ಅದರ ಚಿಂತನೆ ನಡೆಯುವುದರಿಂದ ಸಿಂಧೂ ನದಿಯನ್ನು ನೆನಪಿಸಿಕೊಂಡ್ರೆ ನಮ್ಮ ಸಿಂಧೂ ಶಬ್ದಕ್ಕೆ ಸಮುದ್ರ ಅಂತ ಇರ್ತದೆ. ಸಿಂಧು ಸಮುದ್ರವನ್ನು ಸಿಂಧು ಅಂತ ಕರೀತಾರೆ. ಸಿಂಧೂ ದರ್ಶನ ಮಾಡಿದರೆ, ಸಿಂಧೂ ನದಿಯ ಸ್ನಾನವನ್ನು ಮಾಡಿದರೆ, ಸಿಂಧುವಿನಷ್ಟು ಸಮುದ್ರದಷ್ಟು ಇರುವ ಪಾಪಗಳು ಏನಾಗ್ತದೆ? ಅದು ಬಿಂದು ಆಗ್ತದೆ. ನಮ್ಮೊಳಗಿರುವ ಸಿಂಧುವಿನಷ್ಟು ಇರುವ ಪಾಪಗಳು ಸಿಂಧೂ ದರ್ಶನದಿಂದ, ಸಿಂಧೂ ಶ್ರವಣದಿಂದ ಅದೇನಾಗಿಬಿಡ್ತದೆ? ಬಿಂದು ಆಗ್ತದೆ ಅಂತ ನಾವು ಭಾವಿಸಿಕೊಳ್ಳಬೇಕು. ಈ ಸಿಂಧೂ ನದಿಯನ್ನು ಸ್ಮರಣೆ ಮಾಡಿಕೊಂಡು ನಾವು ದೇವರ ಚರಣಕ್ಕೆ ಈ ಪ್ರವಚನ ಪುಷ್ಪವನ್ನು ಸಮರ್ಪಣೆ ಮಾಡ್ತೇವೆ. ಶ್ರೀಕೃಷ್ಣ.